ಕೆ.ಸಿ. ಶಿವಪ್ಪನವರ ಅತ್ಯಂತ ಗಂಭೀರ ಹಾಗೂ ವೈರಾಗ್ಯ ಪ್ರಧಾನವಾದ ಈ ಚೌಪದಿ ಅವರ ಬದುಕಿನ ಅನುಭವವನ್ನು ಮತ್ತು ಪ್ರಪಂಚದ ಕಟುವಾದ ಸತ್ಯವನ್ನು ಹೇಳುತ್ತಾ ಇದೆ. ಕಾಲನ ಪ್ರವಾಹ ಮತ್ತು ಮಾನವನ ಅಹಂಕಾರ ಹೇಗಿರುತ್ತೆ ಅಂತ ತಿಳ್ಕೋಬೇಕಾದ್ರೆ ಈ ಚೌಪದಿಯನ್ನು ಗಮನವಿಟ್ಟು ಕೇಳಬೇಕು. ಕೇಳ್ತೀರಾ? ಕೇಳಿ, ತುಂಬ ಚೆನ್ನಾಗಿದೆ ಇದು. ಜನಪದಗಳುರುಳಿದವು ಮಹಲು ಬಾವಲಿ ಬೀಡು, ತೇಲಿ ಹೋದವು ಮುಕುಟ ಇನಿತು ಗುರುತಿರದೆ. ಯಾವುದುಳಿದಿದೆ ಇಲ್ಲಿ ಕಾಲನದಿಯೋಟದಲ್ಲಿ, ಸ್ಥಿರವಾವುದಿದೆ ಇಲ್ಲಿ ಮುದ್ದುರಾಮ? ಯಾವುದೂ ಇಲ್ಲ. ಯುವ ಸ್ನೇಹಿತರೆ, ಇಂದಿನ ನಮ್ಮ ಓಟ ಹೇಗಿದೆ ಅಂತಂದರೆ, ರನ್ ಅಂತೀವಲ್ಲ, ಲೈಫ್ ರನ್, ಅದು ಹೇಗಿದೆ ಅಂತಂದರೆ ಹೆಸರು, ಹಣ, ಅಧಿಕಾರ, ಅಂತಸ್ತುಗಳನ್ನು ಕಟ್ಟೋದ್ರಲ್ಲೇ ನಮ್ಮ ಇಡೀ ಬದುಕು ಕಳೆದು ಹೋಗ್ತಾ ಇದೆ. ನಾವು ಕಟ್ಟುವ ಸಾಮ್ರಾಜ್ಯ ಶಾಶ್ವತ ಅಂತ ನಮಗನ್ನಿಸ್ಬಿಟ್ಟಿದೆ. ಆದರೆ ಇತಿಹಾಸದ ಹಿಸ್ಟರಿಯ ಕ್ರೂರ ಸತ್ಯ ಏನಪ್ಪ ಅಂತಂದರೆ, ಈ ಪದ್ಯ ನೀವು ಕೇಳಿದ್ರಲ್ಲ, ಅದು ಹೇಳ್ತಲ್ಲ ಸ್ಥಿರವಾವುದಿದೆ ಇಲ್ಲಿ ಅಂತ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಆ ಪದ್ಯ ನಮ್ಮ ಕಣ್ಣು ಮುಂದೆ ಯಾವುದು ಸ್ಥಿರ ಇಲ್ಲಪ್ಪ ಅಂತ ಒಂದು ವಿಚಾರವನ್ನು, ತಾತ್ವಿಕ ವಿಚಾರವನ್ನು ನಮ್ಮ ಕಣ್ಣು ಮುಂದೆ ತಂದಿಡ್ತಾ ಇದೆ. ಅದನ್ನು ನಾವು ನೋಡಬೇಕು ಅಷ್ಟೇ. ಕಾಲಚಕ್ರ ಉರುಳದಂತೆ ಎಷ್ಟೋ ಮಹಾನ್ ನಾಗರಿಕತೆಗಳು, ಸಿವಿಲೈಸೇಷನ್ಸ್, ಜನಾಂಗಗಳು, ಜನಪದಗಳು, ಪದವಿಗಳು ಇವೆಲ್ಲವೂ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾವೆ. ರಾಜರು, ಮಹಾರಾಜರು ಯಾರು ಆ ವೈಭೋಗದಿಂದ ಮೆರೆದ್ರಲ್ಲ, ಆ ದೊಡ್ಡ ದೊಡ್ಡ ಮಹಲ್ಗಳು ಇಂದು ಪಾಳು ಬಿದ್ದೋಗಿದೆ ಮತ್ತು ಮನುಷ್ಯರ ಸಂಚಾರನೇ ಇಲ್ಲದಂಗೆ ಬಾವಲಿಗಳ ವಾಸಸ್ಥಾನವಾಗ್ಬಿಟ್ಟಿದ್ದಾವೆ. ತೇಲಿ ಹೋದವು ಮುಕುಟ ಇನಿತು ಗುರುತಿರದೆ, ಗುರುತೇ ಇಲ್ದಂಗೆ ಹಾಳಾಗೋಗಿದೆ. ಮೆರೆದಂತಹ ಚಕ್ರವರ್ತಿಗಳ ಕಿರೀಟಗಳು ಕನಿಷ್ಠ ಕುರುಹೂ ಇಲ್ಲದಂತಾಗೋಗ್ಬಿಟ್ಟಿದೆಯಪ್ಪ. ಅದು ಹೇಗೆ ಈ ಹೊಳೆಯಲ್ಲಿ, ಕಾಲದ ಹೊಳೆಯಲ್ಲಿ ಕೊಚ್ಚಿ ಹೋಗಿದೆ. ಅಂದು ಜಗತ್ತನ್ನೇ ಆಳದವರು ಇಂದು ಇತಿಹಾಸದ ಪುಟದಲ್ಲೂ ಸಿಗದಂಗೆ ಆಗ್ಬಿಟ್ಟಿದ್ದಾರೆ. ಏನು ಉಳಿದಿದೆ ಇಲ್ಲಿ ಕಾಲನದಿಯೋಟದಲ್ಲಿ? ಏನೂ ಉಳಿದಿಲ್ಲ. ಸ್ಥಿರ ಯಾವುದಿದೆ ಇಲ್ಲಿ? ಕೊನೆಯದಾಗಿ ಕವಿ ನಮ್ಮ ಅಂತರಂಗವನ್ನು ಚುಚ್ಚುವ ಒಂದು ಪ್ರಶ್ನೆ ಕೇಳ್ತಾರೆ. ನಿರಂತರವಾಗಿ ಹರಿತಾ ಇರೋ ಈ ಕಾಲ ಎಂಬ ಮಹಾನದಿ ಏನಿದೆಯಲ್ಲ, ಅದರ ವೇಗದ ಓಟದಲ್ಲಿ ಕೊಚ್ಚಿ ಹೋಗದೆ ಉಳಿದಿರುವ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಕೇಳಿಸ್ಕೊಂಡ ಈ ಸಾಲುಗಳು ನಮ್ಮನ್ನು ನಿರಾಶಾವಾದಿಗಳನ್ನಾಗಿ ಮಾಡೋದಿಲ್ಲ, ಬದಲಿಗೆ ನಮ್ಮ ಅಹಂಕಾರವನ್ನು ಕರಗಿಸುತ್ತೆ ಮತ್ತು ನಾನು, ನನ್ನ ಅಧಿಕಾರ, ನನ್ನ ತಲೆಬರಹ ಅಂತ ಏನೇನು ಭ್ರಮೆ ಇಟ್ಕೊಂಡಿದ್ದೀವಲ್ಲ ಅದರಿಂದ ಹೊರಗಡೆ ಬಂದು ಈ ಕ್ಷಣ ಬದುಕನ್ನು ಪ್ರೀತಿಯಿಂದ, ಮಾನವೀಯತೆಯಿಂದ ಬಾಳಲು ಪ್ರೇರೇಪಿಸುತ್ತದೆ. ನೀವು ಗಳಿಸಿರುವ ವಸ್ತುಗಳು ನಾಶವಾಗಬಹುದು, ಆದರೆ ನೀವು ಜಗತ್ತಿಗೆ ನೀಡುವ ಪ್ರೀತಿ ಮತ್ತು ಜ್ಞಾನದ ಅಲೆಗಳು ಕಾಲದ ನದಿಯಲ್ಲಿ ಧನಾತ್ಮಕ ಕಂಪನಗಳಾಗಿ, ಅಂದರೆ ಪಾಸಿಟಿವ್ ವೈಬ್ಸ್ ಆಗಿ ಉಳಿಯುತ್ತವೆ.